ಅಸ್ಸಾಂನಲ್ಲಿ ಭಾರತೀಯ ವಾಯುಪಡೆಯ ಸಾರಿಗೆ ವಿಮಾನ ಪತನವಾಗಿದೆ. ಇಲ್ಲಿ ಅಸ್ಸಾಂನ ಜೋರ್ಹಾಟ್ ವಾಯುನೆಲೆಯಲ್ಲಿ ವಿಮಾನ ಪತನವಾಗಿದೆ. ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಇದು ಜೋರ್ಹಾಟ್ ವಾಯುನೆಲೆಯಲ್ಲಿ ಪತನಗೊಂಡು ಬೆಂಕಿಗೆ ಆಹುತಿಯಾಗಿದೆ. ಲ್ಯಾಂಡಿಂಗ್ ಮಾಡಬೇಕಾದ್ರೆ ಕಂಟ್ರೋಲ್ ಸಿಕ್ಕಲಿಲ್ಲ ಅಲ್ಲಿ. ಸೊ ವಾಯುನೆಲೆಯ ಆವರಣದ ಒಳಗಡೆನೇ ವಿಮಾನ ಬಿದ್ದೋಗಿದೆ. ಅಲ್ಲಿ ಬೆಂಕಿ ಕಾಣಿಸ್ಕೊಂಡು 2 ಭಾಗಗಳಾಗಿ ಬಿದ್ದಿರೋದು ವಿಮಾನ. ಇಲ್ಲಿ ವಾಯುಪಡೆ ವಿಮಾನ ಪತನಕ್ಕೆ ನಿಖರ ಕಾರಣ ಏನು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಯಾರಾದರೂ ಮೃತಪಟ್ಟಿದ್ದಾರಾ, ಸೇಫ್ ಆಗಿದ್ದಾರಾ, ಪೈಲಟ್ ಸುರಕ್ಷಿತನಾ, ಅವ್ರಿಗೇನಾದರೂ ಅಪಾಯ ಆಗಿದೆಯಾ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಏನಾದರೂ ಅದು ಲ್ಯಾಂಡಿಂಗ್ ಟೈಮಲ್ಲಿ ಅವರು ವಿಮಾನದೊಳಗಡೆ ಸಿಕ್ಕಾಕೊಂಡು ಸುಟ್ಟು ಹೋಗಿದ್ದಾರಾ ಅಥವಾ ಜಿಗಿದಿದ್ದಾರಾ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. AN-32 ವಿಮಾನ ಪತನದ ಕುರಿತು ವಾಯುಪಡೆ ತನಿಖೆ ಶುರುವಾಗಿದೆ. ಒಂದು ಕಡೆ ಈ ಸಾರಿಗೆ ವಿಮಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು 2 ಎಂಜಿನ್ಗಳ ಟರ್ಬೋ ಪ್ರಾಪ್ ಮಿಲಿಟರಿ ಸಾರಿಗೆ ವಿಮಾನ. ಇದು ಸೋವಿಯತ್ ಒಕ್ಕೂಟದಲ್ಲಿ ವಿಮಾನ ಅಭಿವೃದ್ಧಿಯಾಗಿದ್ದು ಭಾರತಕ್ಕೆ ಅಗತ್ಯವಿರುವ ವಿಶೇಷ ಅವಶ್ಯಕತೆ ಗಮನದಲ್ಲಿಟ್ಟುಕೊಂಡೇ ಈ ವಿಮಾನವನ್ನು ಡೆವಲಪ್ ಮಾಡಲಾಗಿತ್ತು. ಇದನ್ನು ಭಾರತೀಯ ವಾಯುಪಡೆಯ ಕಾರ್ಯ ಕುದುರೆ ಎಂದೇ ಕರೀತಾರೆ. ಇದನ್ನು ಪ್ರಸ್ತುತ ವಾಯುಪಡೆಯ ಸುಮಾರು 100 AN-32 ವಿಮಾನಗಳನ್ನು ಹೊಂದಿದೆ. ಎತ್ತರದ ಪ್ರದೇಶಗಳ ವಾಯುನೆಲೆಗಳು, ಉಷ್ಣ ವಲಯದಲ್ಲಿಯೂ ಕೂಡ ಕೆಲಸ ಮಾಡುವಂಥ ಕೆಪಾಸಿಟಿ ವಿಮಾನಗಳಿದೆ. 7.5 ಟನ್ ಸರಕು, 50 ಪ್ರಯಾಣಿಕರು ಅಥವಾ 42 ಪ್ಯಾರಾಟ್ರೂಪರ್ಗಳನ್ನು ಸಾಗಿಸಬಲ್ಲದು ವಿಮಾನ.